ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೆಲ್ಫ್ ಗ್ರೂಮಿಂಗ್ ಮೇಕಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಜನ ಕೇಳ್ತಾ ಇದ್ರಿ ಸೆಲ್ಫ್ ಗ್ರೂಮಿಂಗ್ ಯಾವ ರೀತಿ ನಾವು ಮಾಡ್ಕೋಬೋದು ಅನ್ನೋದನ್ನು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋಸು. ಅದು ಅಲ್ಲದೆ ಎಲ್ಲರಿಗೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಸೊ ಆಲ್ರೆಡಿ ಸ್ಕಿನ್ ಪ್ರೆಪ್ ಆಗಿದ್ಮೇಲೆ ನಾವು ಮೇಕಪ್ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನನ್ನ ಫೇಸ್ ಬಂದು ನಾರ್ಮಲ್ ಆಗಿದೆ. ಕೆಲವ್ರದ್ದು ಬಂದು ಫೇಸ್ ಮತ್ತು ಫೇಸ್ ಕನ್ಸರ್ನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಕಪ್ಸ್ ಎಲ್ಲ. ಸೊ ಕೆಲವರಿಗೆ ಆಯಿಲ್ ಫೇಸ್ ಇರುತ್ತೆ, ಕೆಲವರಿಗೆ ಡ್ರೈ ಫೇಸ್ ಇರುತ್ತೆ, ಕೆಲವರಿಗೆ ಕಾಂಬಿನೇಷನ್ ಇರುತ್ತೆ, ಕೆಲವರಿಗೆ ಕನ್ಸರ್ನ್ ಇರುತ್ತೆ. ಸೊ ಅದೆಲ್ಲ ನಾವು ಫೇಸ್ ನೋಡಿದಾಗಲೇ ಅದಕ್ಕೆ ತಕ್ಕಂಗೆ ಮೇಕಪ್ಸ್ನ ನಾವು ಮಾಡಬಹುದು. ಸೊ ನಾನು ಹೇಳ್ಕೊಡ್ತಿರೋದು ನನ್ನ ಸ್ಕಿನ್ನಿಗೆ ಯಾವ ರೀತಿ ಮೇಕಪ್ ಸೂಟ್ ಆಗುತ್ತೋ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ತುಂಬ ಜನ ಏನು ಮಾಡ್ತಿದ್ದೀರ ಅಂದರೆ, ನನ್ನ ಸ್ಕಿನ್ಗೆ ನನಗೊಂದು ಒಳ್ಳೆ ನೈಟ್ ಕ್ರೀಮ್ನ ರೆಕಮೆಂಡ್ ಮಾಡಿ, ಡೇ ಕ್ರೀಮ್ ರೆಕಮೆಂಡ್ ಮಾಡಿ ಅಂತ ಹೇಳ್ತೀರ. ಬಟ್ ನಿಜವಾಗ್ಲೂ ಟ್ರಸ್ಟ್ ಮೀ, ನಿಮಗೆ ನಾನಿವಾಗ ಒಂದು ನಾರ್ಮಲ್ ಆಗಿರೋ ಡೇ ಕ್ರೀಮ್ನ ಹೇಳಿಬಿಡ್ತೀನಿ ಅಂತ ಅಂದ್ಕೊಡಿ. ಸೊ ನಿಮ್ಮ ಸ್ಕಿನ್ ಟೈಪ್ ನಿಮಗೆ ಗೊತ್ತಿರಲ್ಲ ಕೆಲವು ಟೈಮಲ್ಲಿ. ಸೊ ಅದು ಡ್ರೈ ಆಗಿರುತ್ತೋ, ಅದು ಬಂದು ವೆದರ್ಗೆ ತಕ್ಕಂಗೆ ಕೆಲವರು ಸ್ಕಿನ್ಸ್ ಬಂದು ಚೇಂಜ್ ಆಗ್ತಾ ಇರುತ್ತೆ. ಟೈಪ್ ಒಂದೇ ರೀತಿ ಇರಲ್ಲ. ಇವಾಗ ನನ್ನ ಈ ಸ್ಕಿನ್ ನಾರ್ಮಲ್ ಆಗಿದೆ ಈ ವೆದರ್ಗೆ. ಇನ್ನು ಸ್ವಲ್ಪ ವೆದರ್ ಚೇಂಜ್ ಆದಂಗೆ, ಇವಾಗ ಮಳೆ ಬರ್ತಿದೆ ಹಾಗಾಗಿ ನಾರ್ಮಲ್ ಆಗಿದೆ. ಏನಾದರೂ ಬಿಸಿಲಿದ್ರೆ ಸ್ವಲ್ಪ ಡ್ರೈ ಅನಿಸುತ್ತೆ, ಚಳಿಗಾಲದಲ್ಲಿ ಸ್ವಲ್ಪ ಒಡೆದೋದಂಗಿರುತ್ತೆ. ಸೊ ಆ ರೀತಿ ಸ್ಕಿನ್ನು ನಮ್ಮ ಒಬ್ಬರಿಗೇನೆ ಆ ಥರ ಕಾಲ ಚೇಂಜ್ ಆದಂಗೂ ಸ್ಕಿನ್ ಟೈಪ್ಸು ಚೇಂಜ್ ಆಗುತ್ತೆ. ಸೊ ನಿಮಗೆ ಬೆಟರ್ ನಿಮಗೇನು ಅಂದರೆ, ನಿಮ್ಮ ಸ್ಕಿನ್ ಟೈಪ್ ಫಸ್ಟ್ ನೀವು ತಿಳ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ಕ್ರೀಮ್ಸ್ ಎಲ್ಲ ಇದ್ದಾವೆ. ತುಂಬ ದುಬಾರಿ ಕ್ರೀಮ್ಸಿಗೆ ಹೋಗಬೇಡಿ, ನಿಮಗೆ ಯಾವ್ದು ಸೂಟ್ ಆಗುತ್ತೋ ಆ ಕ್ರೀಮ್ಸ್ನ ಯೂಸ್ ಮಾಡಿ. ಸೊ ಇವತ್ತು ನನ್ನ ಸ್ಕಿನ್ಗೆ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಎಲ್ಲ ನಾರ್ಮಲ್ ಸ್ಕಿನ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟೇ. ಸೊ ಮಾಯ್ಶ್ಚರೈಸರ್ ಬಂದು ಆಲ್ ಸ್ಕಿನ್ ಟೈಪ್ಗೂ ಯೂಸ್ ಮಾಡ್ಬೋದು. ಅದೇ ರೀತಿ ನಾನು ಯೂಸ್ ಮಾಡೋ ಫೌಂಡೇಶನ್ ಕೂಡ ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಮಾಡ್ಬೋದು. ಸೊ ನನಗಿವಾಗ ಜಾಸ್ತಿ ಕನ್ಸರ್ನ್ ಇಲ್ದಿರೋದ್ರಿಂದ ನನ್ನ ಒಂದು ಮೇಕಪ್ ರೂಟೀನ್ ಬಂದು ಇದೇ ರೀತಿ. ನಾನು ಇವತ್ತು ಏನು ಮಾಡಿ ತೋರಿಸ್ತೀನೋ ಅದೇ ರೀತಿ ಇರುತ್ತೆ. ಸೊ ಈ ಮೇಕಪ್ ಬಂದು ನಿಮಗೆ ಮಿನಿಮಮ್ 6 to 8 hours ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆಫೀಸ್ಗೆ ಹೋಗ್ತಾ ಇದ್ದೀರಾ, ಸೊ 8 hours ಮಿನಿಮಮ್ ನಮಗೆ ವರ್ಕ್ ಇರುತ್ತೆ. ಬಟ್ ಬೆಳಗ್ಗೆ ಹೋದಾಗ ಇರೋ ಫ್ರೆಶ್ನೆಸ್ ಬಂದು ನಿಮಗೆ ಈವ್ನಿಂಗಲ್ಲಿ ಸಿಗಲ್ಲ. ಸೊ ಆವಾಗ ಸ್ವಲ್ಪ ಲೈಟಾಗಿ ಒಂದು ಟಚಪ್ ಕೊಟ್ಕೋಬೇಕು. ಒಂದು ಕಾಂಪ್ಯಾಕ್ಟ್ ಪೌಡರು ಯಾವಾಗಲೂ ನೀವು ಬ್ಯಾಗಲ್ಲಿ ಕ್ಯಾರಿ ಮಾಡಿ. ಜಸ್ಟ್ ಕಾಂಪ್ಯಾಕ್ಟ್ ಪೌಡರೇ ನೀವು ಸ್ವಲ್ಪ ಅದರಲ್ಲಿ ಸ್ವಲ್ಪ ನೀವು ಟಚಪ್ ಮಾಡಿಕೊಂಡ್ರೆ ನಿಮಗೆ ಫ್ರೆಶ್ನೆಸ್ಸು ಬರುತ್ತೆ. ಅದೇ ರೀತಿ ನಿಮ್ಮ ಫೇಸ್ ನೀವು ನೋಡಿದಂಗೂ ನೀವು ವರ್ಕ್ ಮಾಡೋಕ್ಕೂ ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಡಲ್ ಆಗಿರೋ ಫೇಸಲ್ಲಿ ನಾವು ಇರಲ್ಲ. ಸೊ ಇವತ್ತಿನ ಮೇಕಪ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಯಾವುದೇ ರೀತಿ ನಾವು ಫೇಸ್ ವಾಶ್ ಇಟ್ಕೊಂಡು ನಾವು ಫೇಸ್ ವಾಶ್ ಮಾಡಿದರೂ ಕೂಡ ಒಂದು ಸತಿ ನಾನು ಮೇಕಪ್ ಮಾಡೋಕ್ಕಿಂತ ಮುಂಚೆ ವೆಟ್ ವೈಪಿಂದ ನಾನು ಫೇಸ್ನೆಲ್ಲ ವೈಪ್ ಮಾಡ್ಕೊತೀನಿ. ಸೊ ನೀಟಾಗಿ ಫೇಸ್ ವಾಶ್ ಮಾಡಿದ್ದೀನಿ. ನೋಡಿ, ನನಗೂ ಒಂದು ಪಿಂಪಲ್ ಬಂದಿದೆ. ಸೊ ನೀವು ಯೂಸ್ ಮಾಡೋದು ತುಂಬ ಜಾಸ್ತಿ ಎಲ್ಲದನ್ನೂ ಪ್ರಾಡಕ್ಟ್ ಇಟ್ಕೋಬೇಕಂತಿಲ್ಲ. ಇವಾಗ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವರೆಲ್ಲ ತುಂಬ ಮೇಕಪ್ ಪ್ರಾಡಕ್ಟ್ ಇಟ್ಕೊಡ್ತಾರೆ. ಒಬ್ರೊಬ್ರು ಒಂದೊಂದು ರೀತಿ ತೋರಿಸ್ತಾರೆ. ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂತೆಲ್ಲ ಏನು ವರಿ ಮಾಡಬೇಡಿ. ಒಳ್ಳೆ ಪ್ರಾಡಕ್ಟು ಒಂದೊಂದು ಇಟ್ಕೊಳ್ಳಿ ಸಾಕು. ಒಳ್ಳೆ ಒಂದು ಮಾಯ್ಶ್ಚರೈಸರ್ ಕ್ರೀಮು, ಒಳ್ಳೆ ಒಂದು ಫೌಂಡೇಶನು, ಒಳ್ಳೆ ಒಂದು ಲಿಪ್ಸ್ಟಿಕ್ ಶೇಡ್ಸು. ಸೊ ಜಾಸ್ತಿ ನನಗೆ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋರು ಸ್ಕಿನ್ನಿಗೆ ತಾನೇ ತುಂಬ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡ್ತಿರೋ ಬದಲು ಒಳ್ಳೆ ಗುಡ್ ಪ್ರಾಡಕ್ಟ್ಸ್ನ 1-2-3 ಇಟ್ಕೊಳ್ಳಿ. ಸೊ ಇದೇ ಯೂಸ್ ಮಾಡಬೇಕು ಅದೇ ಯೂಸ್ ಮಾಡಬೇಕಂತ ನಾನು ಹೇಳಲ್ಲ. ನಿಮ್ಮ ಫೇಸ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಇವಾಗ ನೀಟಾಗಿ ವೈಪ್ ಮಾಡಿಬಿಟ್ಟೆ. ಇದು ಹಾಗೆ ನೀವು ಎವಾಪ್ರೇಟ್ ಹಾಕಕ್ಕೆ ಬಿಟ್ಬಿಡಿ. ಸೊ ಅಷ್ಟೊತ್ತಿಗೆ ನಿಮಗೇನಾದರೂ ಹೇರ್ ಸ್ಟೈಲ್ ಮಾಡೋದು ಅದು ಇದು ಏನಾದರೂ ಇದ್ದರೆ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಆದಮೇಲೆ ಫಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದು ಮಾಯ್ಶ್ಚರೈಸರ್. ಸೊ ನಾನು ಯೂಸ್ ಮಾಡ್ತಿರೋವಂಥ ಮಾಯ್ಶ್ಚರೈಸರ್ ಮಾಮಾ ಅರ್ತಿಂದ. ಸೊ ಇದು ನನಗೆ ತುಂಬಾ ಸೂಟಬಲ್ ಆಗುತ್ತೆ ನನ್ನ ಫೇಸ್ಗೆ. ನಾನು ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ ಮಾಮಾ ಅರ್ತ್. ತುಂಬ ದಿನದಿಂದ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಫಸ್ಟು ಬಂದು ನಾವು ಮಾಯ್ಶ್ಚರೈಸರ್ ಮಾಯ್ಸ್ಟ್ ಮಾಡ್ಕೋಬೇಕು. ನಮ್ಮ ಫೇಸ್ ಎಷ್ಟು ಮಾಯ್ಸ್ಟ್ ಮಾಡ್ಕೊತೀವೋ ಅಷ್ಟು ನಮಗೆ ನೀಟಾಗಿ ಮೇಕಪ್ಪು ಸೆಟ್ಟಲ್ಲಾಗಿ ಕೂರುತ್ತೆ. ಸೊ ಜಾಸ್ತಿ ನಾನು ಇವತ್ತು ಗ್ರ್ಯಾಂಡ್ ಲುಕ್ ಏನು ಕೊಡ್ತಾಯಿಲ್ಲ. ಇದು ನೀವು ಮನೇಲಿರೋರು ಕೂಡ ಮಾಡ್ಕೋಬೋದು, ಆಫೀಸ್ ಯೂಸ್, ಕಾಲೇಜ್ ಸ್ಟೂಡೆಂಟ್ಸ್
ಯಾರು ಬೇಕಾದರೂ ಈ ಮೇಕಪ್ನ ಟ್ರೈ ಮಾಡ್ಬೋದು. ಸೊ ಯಾವತ್ತೂ ಅಷ್ಟೇ ನೆಕ್ ಮರಿಬೇಡಿ, ಇಯರ್ಸ್ ಮರಿಬೇಡಿ. ಸೊ ಮಾಯ್ಶ್ಚರೈಸರ್ ಅಪ್ಲಿಕೇಶನ್ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಅದು ಚೆನ್ನಾಗಿ ಸ್ಕಿನ್ ಒಳಗೆ ಹೋಗಿ ಚೆನ್ನಾಗಿ ಅದು ಬಂದು ಡ್ರೈ ಆಗಬೇಕು. ಸ್ಕಿನ್ ಅದನ್ನು ಚೆನ್ನಾಗಿ ತಗೋಬೇಕು. ಸೊ ಅಷ್ಟೊತ್ತು ತನಕ ಬೇರೆ ಏನಾದರೂ ನಿಮಗೆ ಕೆಲಸ ಇದ್ದರೆ ಮಾಡ್ಕೋಬೋದು. ನೆಕ್ಸ್ಟು ಇನ್ಸೈಟಿಂದ ಒಂದು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಪ್ರೈಮರ್ ಬಂದು ಆಲ್ ಸ್ಕಿನ್ ಟೈಪ್. ಯಾವುದೇ ಮೇಕಪ್ ಹಾಕಬೇಕಾದ್ರೆ ಪ್ರೈಮರ್ ಈಸ್ ಮಸ್ಟ್. ಸೊ ಪ್ರೈಮರಿಂದನೇ ನಿಮಗೆ ಮೇಕಪ್ ಚೆನ್ನಾಗಿ ಸೆಟ್ಟಾಗಿ ಕೂರುತ್ತೆ. ಇದು ಚೆನ್ನಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇವಾಗ ಕರೆಕ್ಟರ್ ಮಾಡೋದಕ್ಕೆ ಅಂದರೆ ಕರೆಕ್ಷನ್ಸ್, ನಮ್ಮ ಕಣ್ಣಲ್ಲಿ ಡಾರ್ಕ್ನೆಸ್ ಆಗಲಿ ಬೇರೆ ಮುಖದಲ್ಲಿ ಏನಾದರೂ ಕಲೆಗಳಿದ್ದರೆ ಕರೆಕ್ಟ್ ಮಾಡೋದಕ್ಕೆ ನಾವು ಕರೆಕ್ಟರ್ಸ್ನ ಯೂಸ್ ಮಾಡ್ತೀವಿ, ಸರಿನಾ? ಸೊ ಕರೆಕ್ಟರ್ಸ್ ಯೂಸ್ ಮಾಡಬೇಕಾದ್ರೆ ಆರೆಂಜ್ ಕಲರ್ ನಮ್ಮ ಸ್ಕಿನ್ನಕ್ಕೆ ಶೇಡ್ ಆಗೋವಂಥ ಒಂದು ಕರೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಇವಾಗ ನನಗೆ ಇಲ್ಲಿ ರೆಡ್ ಕಲರಲ್ಲಿ ಆಗಿದೆ, ಪಿಂಪಲ್ ಬಂದು ರೆಡ್ ಕಲರ್ ಆಗಿದೆ. ಸೊ ಆ ರೆಡ್ ಕಲರ್ ಕಟ್ ಮಾಡಬೇಕಂದ್ರೆ ನಾನಿಲ್ಲಿ ಈ ಗ್ರೀನ್ನ ತೆಗಬೇಕು. ಸೊ ಇದು ನೀವು ಆಫೀಸಿಗೆ ಹೋಗೋರಿಗೆ ಇದು ಕಾಣಬಾರ್ದು. ಇಲ್ಲ ನನಗೆ ಇದು ಇಟ್ಸ್ ಓಕೆ, ಏನು ಪರವಾಗಿಲ್ಲ ಅಂದರೆ ದಟ್ಸ್ ಫೈನ್, ಬಿಟ್ಬಿಡ್ಬೋದು. ಇಲ್ಲ ಅಂದರೆ ಈ ಗ್ರೀನ್ ಕಲರ್ ಕರೆಕ್ಟರ್ ತಗೊಂಡು ನೀವು ಇದನ್ನು ಕರೆಕ್ಟ್ ಮಾಡಬೇಕು. ಸೊ ಇದ್ರಲ್ಲಿ ಚೆನ್ನಾಗಿ ಡ್ಯಾಬ್ ಮಾಡಿದ್ರೆ ಆ ಗ್ರೀನ್ ಕಲರ್ನ ಶೇಡ್ ಆಗುತ್ತೆ. ಸೊ ಈ ಗ್ರೀನ್ ಕಲರ್ನ ಇಲ್ಲಿ ಹಾಕಾಯಿತು. ನೆಕ್ಸ್ಟು ಎಲ್ಲರೂ ಡಾರ್ಕ್ ಸರ್ಕಲ್ಸ್ ಇದ್ದಾಗ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತೀವಿ, ಸರಿನಾ? ಸೊ ಆರೆಂಜ್ ಕರೆಕ್ಟರ್ ಯೂಸ್ ಮಾಡೋದು ಸ್ವಲ್ಪ ಹೆವಿ ಅನಿಸುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ನನ್ನ ಸ್ಕಿನ್ನಿಂದ ಒಂದು 2 ಶೇಡ್ ಡಾರ್ಕರ್ ಶೇಡ್, ಇದೆಲ್ಲ ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು. ನಾನು ಬಂದು ಇವತ್ತು ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡಿರೋದ್ರಿಂದ ನನಗೇನು ಅಷ್ಟು ಕರೆಕ್ಷನ್ಸ್ ಬೇಕಾಗಲ್ಲ. ಸ್ವಲ್ಪ ಎಲ್ಲೆಲ್ಲಿ ನನಗೆ ಬೇಕೋ ಅಲ್ಲಿ ಮಾತ್ರ ಕವರ್ ಮಾಡ್ಕೊತೀನಿ. 2 ಶೇಡ್ ಡಾರ್ಕರ್, ನನ್ನ ಫೌಂಡೇಶನ್ಗಿಂತ 2 ಶೇಡ್ ಡಾರ್ಕರ್ ತೊಗೊಂಡು ನೀವು ಕವರ್ ಮಾಡಿದ್ರು ಕೂಡ ಅದು ಕವರ್ ಆಗುತ್ತೆ. ನೋಡಿ ಇವಾಗ ನನ್ನ ಸ್ಕಿನ್ಗೆ ಅದು ಮ್ಯಾಚ್ ಆಗ್ತಾಯಿದೆ. ಈ ಕಡೆ ನೋಡಿ. ಸೊ ಇಲ್ಲೆಷ್ಟು ಡಾರ್ಕ್ ಆಗಿದೆ. ಇವಾಗ ಆರೆಂಜ್ ಕರೆಕ್ಟರೇ ಯೂಸ್ ಮಾಡಬೇಕಂತ ಏನೂ ಇಲ್ಲ. ನಿಮ್ಮ ಸ್ಕಿನ್ನಿನ 2 ಶೇಡ್ ಡಾರ್ಕರ್ ತಗೊಂಡು ಸ್ವಲ್ಪ ಪ್ರಾಡಕ್ಟ್ಸ್ ಯಾವತ್ತೂ ಸ್ವಲ್ಪ ತಗೊಳ್ಳಿ. ಸೊ ಡ್ಯಾಪ್ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ. ಈ ಕಡೆನೂ ಅದೇ ರೀತಿ ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟು ಐ ಯಾವಾಗಲೂ ಸ್ವಲ್ಪ ಹೈಲೈಟಾಗಿ ಕಾಣೋದಕ್ಕೆ ನನ್ನ ಫೌಂಡೇಶನ್ ಶೇಡ್ಗಿಂತ 2 ಶೇಡು ಲೈಟರ್ ತೊಗೊಳ್ತೀನಿ. 2 ಶೇಡು ಲೈಟರ್ ತೊಗೊಂಡು ಫ್ಲ್ಯಾಟ್ ಬ್ರಷಿಂದನೇ ಐನ ನಾನು ಚೆನ್ನಾಗಿ ಫೌಂಡೇಶನಿಂದ ಅಪ್ಲೈ ಮಾಡ್ಕೊತೀನಿ. ಸೊ ನೋಡಿ ಆಲ್ಮೋಸ್ಟ್ ನನಗೆ ಸ್ವಲ್ಪ ಡಾರ್ಕೇ ಇದೆ. ಈ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಐ ಸ್ವಲ್ಪ ನಮ್ಗೆ ಯಾವತ್ತೂ ಹೈಲೈಟಾಗಿರಬೇಕು. ಸೊ ಒಳ್ಳೆ ಬ್ರಷಲ್ಲಿ ನೀವು ಇನ್ವೆಸ್ಟ್ ಮಾಡಿ. ತುಂಬ ಬ್ರಷು ತಗೋಬೇಕಂತ ಏನಿಲ್ಲ, ನಿಮಗೆ ಡೈಲಿ ಯೂಸ್ಗೆ ಒಂದು 4 to 5 ಬ್ರಷಸ್ ಇದ್ದರೆ ಸಾಕು. ಅಪ್ಲಿಕೇಶನ್ ಬ್ರಷಸ್ಸು, ಬ್ಲೆಂಡಿಂಗ್ ಬ್ರಷಸ್ಸು, ಒಂದು 5 ಬ್ರಷಸ್ಸು ಒಳ್ಳೆ ಕಂಪನಿದು ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಇಟ್ಕೊಂಬಿಡಿ. 2 ಡೇಸ್ಗೆ ಒಂದು ಸತಿ, 3 ಡೇಸ್ಗೆ ಒಂದು ಸತಿ ಅದನ್ನು ಚೆನ್ನಾಗಿ ಕ್ಲೆನ್ಸರಿಂದ ಕ್ಲೀನ್ ಮಾಡ್ಕೊಳ್ಳಿ. ವಾಟರಿಂದ ಜಾಸ್ತಿ ಕ್ಲೀನ್ ಮಾಡಬಾರ್ದು ಬ್ರಷ್ನ, ನೀವೇ ತಾನೇ ಯೂಸ್ ಮಾಡ್ಕೊಳ್ಳೋದು. ಸೊ ಕ್ಲೆನ್ಸಿಂಗ್ ಯೂಸ್ ಮಾಡ್ಕೊಳ್ಳಿ. ಬಟ್ ಬ್ರಷ್ನ ಎಷ್ಟು ನೀಟಾಗಿ ಇಟ್ಕೊತೀರೋ ಅಷ್ಟು ನೀಟಾಗಿ ನಿಮ್ಮ ಸ್ಕಿನ್ ಕೂಡ ಇರುತ್ತೆ. ನೀವು ಬ್ರಷಲ್ಲಿ ಅಪ್ಲಿಕೇಶನ್ ಆದಮೇಲೆ ಈ ರೀತಿ ಐಗಂತಲೇ ಬ್ಲೆಂಡರ್ ಇರುತ್ತೆ, ಅದರಿಂದ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೋದು. ರಿಂಕಲ್ಸ್ ಏನು ಬರದೇ ಥರ ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಮೇಲೆ ಸ್ವಲ್ಪ ಪೌಡರ್ ಹಾಕಿ ಡ್ಯಾಬ್ ಮಾಡಿಬಿಟ್ರೆ ಸಾಕು. ಸೊ ರಿಂಕಲ್ಸ್ ಎಲ್ಲ ಏನು ಇಲ್ದಿರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇವಾಗ 5 ಆಯಿತು. ನೆಕ್ಸ್ಟು ಫೌಂಡೇಶನ್ಗೆ ನಾನು ಮ್ಯಾಕ್ ಬ್ರ್ಯಾಂಡಿಂದ ಯೂಸ್ ಮಾಡ್ತಿದ್ದೀನಿ. ಆಫೀಸ್ ಹೋಗೋರೆಲ್ಲ ಇದೊಂದು ಫೌಂಡೇಶನ್ ಇಟ್ಕೊಳ್ಳಿ, ಮ್ಯಾಕ್ ಸ್ಟುಡಿಯೋ ರೇಡಿಯನ್ಸ್. ಸೊ ಒಳ್ಳೆ ಕವರೇಜ್ ಇರುತ್ತೆ ಇದರಲ್ಲಿ. ಒಂದು ಫ್ಲ್ಯಾಟ್ ಬ್ರಷ್ ತಗೊಂಡು ಅಪ್ಲಿಕೇಶನ್ ಮಾಡ್ಕೋಬೋದು. ಅಪ್ಲಿಕೇಶನ್ ಆದಮೇಲೆ ನೀವು ಬ್ಲೆಂಡ್ ಕೂಡ ಮಾಡ್ಕೋಬೋದು. ಬಟ್ ನಾನಿವತ್ತು ಡೈರೆಕ್ಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಬ್ಲೆಂಡರಲ್ಲಿ ತಗೊಂಡು
ಸೊ ಇಲ್ಲಿಂದ ನಾನು ಬ್ಲೆಂಡ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ನೀವು ಅದ್ರ ಮೇಲೇ ಹಾಕಿ ಬ್ಲೆಂಡ್ ಮಾಡ್ಕೋಬೋದು. ಬಿಕಾಸ್ ಕೆಳಗಡೆ ಜೋ ಲೈನ್ಸ್ ಎಲ್ಲ ನಾವು ಮರ್ತು ಬಿಡ್ತೀವಿ. ಇಲ್ಲೆಲ್ಲ ಸ್ವಲ್ಪ ನನಗೆ ಡಾರ್ಕ್ನೆಸ್ ಇದೆ, ಅದೆಲ್ಲ ಸ್ವಲ್ಪ ಇದರಲ್ಲೇ ಕವರ್ ಆಗುತ್ತೆ. ಇದರಲ್ಲಿ ಬಂದು ನಿಮಗೆ 80 to 90% ಕವರೇಜ್ ಸಿಕ್ಬಿಡುತ್ತೆ ನನ್ನ ಫೇಸ್ಗೆ. ಕೆಲವ್ರ ಫೇಸ್ಗೆ 70 to 80% ಕವರೇಜ್ ಸಿಗುತ್ತೆ ನೋಡಿ. ಈ ಬ್ಲ್ಯಾಕ್ ಎಲ್ಲ ಇದರಲ್ಲೇ ಕವರ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಡ್ಯಾಬ್ ಮಾಡ್ಕೊತೀನಿ. ಒಟ್ಟು ಒಂದೇ ಸತಿ ಫೇಸಲ್ಲೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಬಿಟ್ಟು ಡ್ಯಾಬ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದೇನಾಗುತ್ತೆ ಅಂದರೆ ಸ್ವಲ್ಪ ಟೈಮಿಗೆ ಡ್ರೈ ಆಗಿಬಿಟ್ರೆ ಅದು ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಒಂದು ಕಡೆ ಹಾಕಿ ಫಸ್ಟ್ ಡ್ಯಾಬ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕಡೆ ನೀವು ಅಪ್ಲಿಕೇಶನ್ನ ಮಾಡ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ವೆಟ್ ಮಾಡಿ ಬ್ಯೂಟಿ ಬ್ಲೆಂಡರ್ನ ನಾನು ಸ್ಕ್ವೀಸ್ ಮಾಡಿ ತೊಗೊಂಡಿದ್ದೀನಿ. ಆವಾಗ ನಿಮಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದೇ ರೀತಿ ಫೌಂಡೇಶನ್ ಚೆನ್ನಾಗಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಹೀಗೆ ನಾನು ಫೇಸ್ ಫುಲ್ ಅಪ್ಲಿಕೇಶನ್ ಮಾಡ್ಕೊತೀನಿ. ಎಷ್ಟು ನೀಟಾಗಿ ಫಿನಿಶ್ ಬರ್ತಾ ಇದೆ ನೋಡಿ. ಇರೋದನ್ನೇ ಚೆನ್ನಾಗಿ ಡ್ಯಾಬ್ 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 ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಬೇಕು ಅಂದರೆ ಫೌಂಡೇಶನ್ನ ತಗೋಬೋದು. ಜಾಸ್ತಿ ಫೌಂಡೇಶನ್ ಹಾಕಿ ತಿಕ್ಕಿ ಬಿಡಬೇಡಿ. ಲೈಟ್, ಎಷ್ಟು ಲೈಟಾಗಿ ಹಾಕ್ತಿರೋ ಅಷ್ಟು ನಿಮಗೆ ಮೇಕಪ್ ಚೆನ್ನಾಗಿ ಕೂರುತ್ತೆ. ಸೊ ಲೈಟಾಗಿ ನೋಡಿ, ಸ್ವಲ್ಪನೇ ತೊಗೊಂಡು ಫುಲ್ ಫೇಸು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಚೆನ್ನಾಗಿ ಡ್ಯಾಬ್ 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 ಅಷ್ಟೆ. ಸೊ ನನ್ನ ಶೇಡು NC20. ನೆಕ್ಸ್ಟ್ ಕಾಂಪ್ಯಾಕ್ಟ್ಗೆ ಫಿಟ್ಮಿಯಿಂದ ತೊಗೊಂಡಿದ್ದೀನಿ 120 ಐವರಿ ಶೇಡ್. ಸೊ ನೀವು ನಾರ್ಮಲ್ ಸ್ಪಾಂಜ್ ಕೂಡ ಇಟ್ಕೋಬೋದು. ನಾನು ಈ ರೀತಿ ಸ್ಪಾಂಜ್ ತೊಗೊಂಡಿದ್ದೀನಿ. ಇದು ಫಸ್ಟ್ ನಾವು ಐಗೆ ಚೆನ್ನಾಗಿ ಈ ರೀತಿ ಡ್ಯಾಬ್ ಮಾಡಬೇಕು. ಇಲ್ಲೂ ಅಷ್ಟೇ. ಆಯಿತಾ? ನೆಕ್ಸ್ಟು ಈ ಪಾರ್ಟ್ ತೊಗೊಂಡು ಫೇಸ್ ಫುಲ್ ಡ್ಯಾಬ್. ಸೊ ಇದನ್ನು ಸೆಟ್ ಮಾಡ್ತಾಯಿದ್ದೀವಿ. ಜಾಸ್ತಿ ಓವರ್ ಮೇಕಪ್ ಏನು ಬೇಡ, ಇಷ್ಟು ಮಾಡಿದ್ರೇ ಸಾಕು. ಬಟ್ ಒಳ್ಳೆ ಫೌಂಡೇಶನ್ ಇಟ್ಕೋಬೇಕು ನೀವು. ನಾನು ಇದೇ ಮೇಕಪ್ಪಲ್ಲೇ ಇವಾಗ ನೆಕ್ಸ್ಟು ಸ್ಯಾರಿ ಶೂಟ್ಗೆ ಹೋಗ್ಬಿಡ್ತೀನಿ. ಅದನ್ನು ಕೂಡ ನೀವು ನೋಡಿ ಬೇಕಾದರೆ. ನಿಮಗೆ ಈ ಫೌಂಡೇಶನಲ್ಲಿ 80 to 90% ಅನ್ನಲ್ಲ, ಇನ್ನು ಈ ಕಾಂಪ್ಯಾಕ್ಟ್ ಹಾಕಿದಾಗ ನಿಮಗೆ 100% ಕವರೇಜ್ ಸಿಕ್ಬಿಡುತ್ತೆ. ಇವಾಗ ಲೈಟಾಗಿ ಪೌಡ್ರ್ ಬ್ರಷನ್ನು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಬಿಡೋಣ ಅಷ್ಟೇ. ಥರ ಬೂದು ಕಾಣಬಾರ್ದು. ಬಟ್ ಮೀನ್ ವೈಲ್ ನಿಮಗೆ ಅದು ಸೆಟ್ಟಾಗಿ ಹೋಗ್ಬಿಡುತ್ತೆ. ನೋಡಿ ಇವಾಗ ಒಂದು ನೀಟ್ ಫಿನಿಶ್ ಕಾಣ್ತಾ ಇದೆ ತಾನೆ. ಈ ಹೇರ್ ಲೈನ್ಸ್ಗೆಲ್ಲನೂ ನೀವು ಸ್ವಲ್ಪ ಲೈಟಾಗಿ ಕವರ್ ಮಾಡಬೇಕು. ಓಕೆನಾ? ಒಂದು ಒಳ್ಳೆ ಬ್ರೋ ಕಿಟ್ಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಂದರೆ ಇದು ನಿಮಗೆ ಓಕೆ. ಸೊ ಇದು ಬಂದು ನಿಮಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ 3 ಶೇಡ್ಸ್ ಇರುತ್ತೆ. ಒಂದು ನಿಮಗೆ ಡಾರ್ಕ್ ಬ್ರೌನ್ ಇರುತ್ತೆ, ಲೈಟ್ ಬ್ರೌನ್ ಮತ್ತು ವ್ಯಾಕ್ಸ್. ನಿಮಗೇನಾದರೂ ಜೆಲ್ ಫಾರ್ಮಲ್ಲಿ ಬೇಕು ಐಬ್ರೋ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಇದು ಒಂದು ಆಫೀಸ್ ಹೋಗೋರಿಗೆ ಒಂದು ಸೂಪರ್ ಆಗಿರುವಂಥ ಕಿಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದರಲ್ಲಿ ನಿಮಗೆ ಒಂದು ಮಿರರ್ ಕೂಡ ಕೊಟ್ಟಿರ್ತಾರೆ. ಈ ಸೈಡಲ್ಲಿ ಒಂದು ಮಿರರ್ ಕೂಡ ಇರುತ್ತೆ. ಸೊ ಹೀಗೆ ನೋಡ್ಕೊಂಡು ನೀವು ಬ್ರೌನ ಹಾಕೋಬೋದು. ತುಂಬಾ ಪ್ರೊಫೆಷ್ನಲಿಸಮ್ ಆಗಿ ಇರುತ್ತೆ. ಒಂದು ಸಿಂಪಲ್ಲಾಗಿ ಇದು ಹ್ಯಾಂಡಿಯಾಗೂ ಇರುತ್ತೆ, ನಾವು ಇಟ್ಕೊಂಡು ಹೋಗೋಕ್ಕೆ ಈಸಿಯಾಗೂ ಇರುತ್ತೆ. ಸೊ ಇವಾಗ ನಾನು ಇದನ್ನು ಯೂಸ್ ಮಾಡಿ ಐಬ್ರೋನ ಡ್ರಾ ಮಾಡ್ಕೊತೀನಿ. ಬಟ್ ನಾನು ಸ್ವಲ್ಪ ದೊಡ್ಡ ಐಬ್ರೋ ಪೆನ್ಸಿಲ್ ತೊಗೊಳ್ತೀನಿ. ಅದು ನಾವು ಹೊರಗಡೆ ಹೋದಾಗ ಸ್ವಲ್ಪ ಆ ಪೆನ್ಸಿಲಲ್ಲಿ ಇಟ್ಟು ಅಡ್ಜಸ್ಟ್ ಮಾಡ್ಬೋದು. ಬಟ್ ಮನೇಲಿದ್ದೀವಲ್ವ,
ಸೊ ಇದನ್ನು ಯೂಸ್ ಮಾಡೋಣ ಅಂತ. ಇವಾಗ ನನ್ನ ಐಬ್ರೋ ಶೇಪನ್ನ ನಾನು ಶೇಪ್ ಮಾಡ್ಕೊತೀನಿ. ಐಬ್ರೋಸ್ ಯಾವಾಗಲೂ ಅಷ್ಟೇ, ನಿಮ್ಮ ಐಬ್ರೋ ಶೇಪ್ ಏನಿದೆಯೋ ಅದರಲ್ಲೇ ಡ್ರಾ ಮಾಡಿದ್ರೆ ಸಾಕು. ನಾನು ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ನಾನು ಡಾರ್ಕ್ ಬ್ರೌನ್ ಯೂಸ್ ಮಾಡ್ತಿದ್ದೀನಿ ನೋಡಿ. ಸೊ ಉಳಿದಿರೋದನ್ನು ಇಲ್ಲಿಂದ ಶೇಪ್ ಮಾಡಿಕೊಂಡ್ರೆ ಸಾಕು ಅಷ್ಟೆ. ನೆಕ್ಸ್ಟು ರೆವಲ್ಯೂಷನಿಂದ 2 ಐ ಮೇಕಪ್ ಕಿಟ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನಿಮಗೆ ನ್ಯೂಡಾಗಿ ಬೇಕು ಅಂದ್ರೂ ಇದೆ. ಇದೊಂದು ಐ ಪ್ಯಾಲೆಟ್ ತೊಗೊಂಡ್ರು ಸಾಕು. ಡೈಲಿ ಆಫೀಸ್ ಯೂಸ್ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ತುಂಬ ಶೇಡ್ಸ್ ಇದೆ ನಿಮಗೆ, ಸೊ ಯೂಸ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಐ ಪ್ಯಾಲೆಟು ಇದೆ. ಇದು ಸ್ವಲ್ಪ ನಿಮಗೆ ಇನ್ನೊಂದು ಚೂರು ಚೆನ್ನಾಗಿ ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ. ಅದೆಲ್ಲ ಶೇಡ್ಸ್ ಖಾಲಿ ಆಗಿದೆ, ಬಟ್ ಅವೆಲ್ಲ ಸ್ವಲ್ಪ ಚೆನ್ನಾಗಿರೋಂಥ ಕಲರ್ಸೆ. ಸೊ ಇದರಲ್ಲಿ ನಾನು ಇವಾಗ ಡೈಲಿ ವೇರ್ ಅನ್ನೋದಕ್ಕೆ ಸೊ ಸೆಲ್ಫ್ ಗ್ರೂಮ್ ಆಗಿರೋದ್ರಿಂದ ನಾನು ಜಾಸ್ತಿ ಯಾವುದೇ ಎಕ್ಸ್ಟ್ರಾ ಶೇಡ್ಸ್ ತೊಗೊಳ್ಳಲ್ಲ. ಈ ಪಿಂಕ್ ಅಥವಾ ಗೋಲ್ಡ್ ಇದು ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಡಸ್ಕಿ ಇದ್ದೀರಾ ಅಂದರೆ ಇನ್ನು ಬೇರೆ ಯಾವುದಾದ್ರೂ ಕಲರ್ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನಿವಾಗ ಈ ಪಿಂಕ್ ಕಲರ್ ಶೇಡ್ ತೊಗೊಳ್ತೀನಿ. ನಿಮಗೆ ತುಂಬ ಜಾಸ್ತಿ ಶೈನಿಂಗ್ ಬೇಡ ಅಂದರೆ ಈ ಗೋಲ್ಡ್ ಕಲರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಲೈಟಾಗಿ ಸ್ವಲ್ಪ ಪಿಂಕ್ ಕಲರ್ ತೊಗೊಳ್ತೀನಿ. ಜಸ್ಟ್ ಲೈಟಾಗಿ ನಾನು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಇವಾಗ ಒಂದು ಒಳ್ಳೆ ಐ ಬ್ಲೆಂಡಿಂಗ್ ಬ್ರಷ್ ಇಟ್ಕೊಳ್ಳಿ. ಇದರಲ್ಲಿ ನೀವು ಬ್ಲೆಂಡ್ ಮಾಡ್ಕೋಬೋದು. ಸೊ ನನಗೆ ಸೆಲ್ಫ್ ಗ್ರೂಮಿಂಗ್ ಆದರೆ ಜಾಸ್ತಿ ನೀವು ಇದು ನಿಮಗೆ ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಜಸ್ಟ್ ಇದೊಂದು ಶೇಡ್ ಹಾಕೋಬೋದು. ಇನ್ನು ಚೂರು ಹೈಲೈಟಿಂಗ್ ಆಗಿರೋದಕ್ಕೆ ಇದನ್ನು ಜಸ್ಟ್ ಇಷ್ಟು ಇಷ್ಟು ಸಾಕು ಆಫೀಸಿಗೆ ಹೋಗಬೇಕಂದ್ರೆ. ಇವಾಗ ಸ್ವಲ್ಪ ಈ ಕಲರ್ ತಗೊಂಡು ಅದೆರಡನ್ನೂ ಒಂದು ರೀತಿಯಾಗಿ ಅದು ಕಾಣಬಾರ್ದು. ಸೊ ಒಂಚೂರು ಲೈಟಾಗಿ ಮರ್ಜ್ ಮಾಡಿಬಿಡೋಣ. ಈ ಕ್ರೀಸ್ ಮೇಲೆ ಹೋಗಬಾರ್ದು ನಿಮ್ಮದು, ಲೈಟಾಗಿ ಬ್ಲೆಂಡಿಂಗ್ ಅಷ್ಟೇ. ನೆಕ್ಸ್ಟು ಒಂದು ತುಂಬ ಲೈಟಾಗಿರುವಂಥ ಬ್ಲಷ್ ತೊಗೊಳ್ತಾ ಇದ್ದೀನಿ. ತುಂಬ ಲೈಟ್. ನಿಮಗೆ ಬ್ಲಷ್ ಬೇಡ ಅಂದರೆ ಬ್ರೌನ್ಸರ್ ಅಂತ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಇಷ್ಟೇ ತಗೊಂಡೆ, ಎಷ್ಟು ಇದು ಪಿಗ್ಮೆಂಟ್ ಇದೆ. ಇದು ಮಿಸ್ ರೋಸಿಂದ ತೊಗೊಂಡಿರೋದು. ಲೈಟಾಗಿ ಅಷ್ಟೇ ಬ್ಲೆಂಡಿಂಗ್. ಒಂದು ವೇಳೆ ಜಾಸ್ತಿ ಆಯಿತು ಅಂತ ಅಂದ್ಕೊಂಡ್ರೆ ಸ್ವಲ್ಪ ನೀವು ಕಾಂಪ್ಯಾಕ್ಟ್ ಪೌಡರ್ ತಗೊಂಡು ಅದ್ರ ಮೇಲೆ ಬ್ಲೆಂಡ್ ಮಾಡಿದ್ರೆ ಸಾಕು. ಸೊ ಅಷ್ಟೇ. ಇವಾಗ ಇದು ಅಪ್ಲಿಕೇಶನ್ ಆದಮೇಲೆ ಹೈಲೈಟ್ ಬ್ರಷ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಲೈಟಾಗಿ ಸ್ವಲ್ಪ ಹೈಲೈಟ್ ತೊಗೊಂಡು ಡ್ಯಾಬ್ ಮಾಡ್ಕೊಳ್ಳಿ. ಕಾಂಟೂರ್ ಬೇಕಾದರೆ ಮಾಡ್ಕೋಬೋದು. ಜಸ್ಟ್ ಅಷ್ಟೇ. ಒಂಚೂರು ಬ್ರೋ ಹತ್ರ ನಿಮಗೆ ಎಲ್ಲೆಲ್ಲಿ ಹೈಲೈಟ್ ಆಗಬೇಕು ಅನಿಸುತ್ತೋ ಓಕೆನಾ. ನೆಕ್ಸ್ಟು ಮಾರ್ಸಿಂದ ಲಿಪ್ ಲೈನರ್ ತೊಗೊಂಡಿದ್ದೀನಿ. ಲಿಪ್ ಲೈನ್ ಮಾಡ್ಕೊಂಬಿಡೋಣ.
ಇದು ತುಂಬ ಸಾಫ್ಟಾಗಿರುತ್ತೆ ಟೆಕ್ಸ್ಚರು. ಇದೇ ಕೂಡ ನೀವು ಲಿಪ್ಸ್ಟಿಕ್ಕಾಗಿ ಕೂಡ ಯೂಸ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಜೆಲ್ ಐಲೈನರ್ ಕೂಡ ನೀವು ತೊಗೋಬೋದು. ನಾನು ಇವತ್ತು ಲಿಕ್ವಿಡ್ ಐಲೈನರ್ ತೊಗೊಂಡಿದ್ದೀನಿ, ಲ್ಯಾಕ್ಮಿಯಿಂದನೇ ತೊಗೊಂಡಿದ್ದೀನಿ. ಲ್ಯಾಕ್ಮಿ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗು ಇರುತ್ತೆ. ಸೊ ನಾನಿವತ್ತು ವಿಂಗ್ ಬರಿತಾ ಇಲ್ಲ, ಬಿಕಾಸ್ ಡೈಲಿ ಯೂಸ್ಗೆ ಆಫೀಸಿಗೆಲ್ಲ ವಿಂಗ್ ಇರಬಾರ್ದು. ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಷ್ಟೇ, ಇಲ್ಲಿಗೆ ಇದು ಸ್ಟಾಪ್ ಆಗುತ್ತೆ. ವಿಂಗ್ ಅಂದರೆ ಒಂದು ಲೈನ್ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಇವಾಗ ಹಿಂಗೆ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಬ್ರಾಡಾಗಿ ಕಾಣಬೇಕು, ಇದನ್ನು ಹೇಳ್ಕೊಡ್ತೀನಿ ಅಂತ ಅಂದಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಸೊ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಬೋಲ್ಡಾಗಿ ಐ ಕಾಣಬೇಕು ಅಂದರೆ ಜಸ್ಟ್ ಈ ಲ್ಯಾಶಸ್ನ ಮೇಲೆ ತೆಗೆದಿಟ್ಬಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ. ಓಕೆನಾ. ನೀವು ಹಂಗೆ ಇಟ್ಕೊಂಡು ಮಾಡಿ, ಇಲ್ಲ ಈಸಿಯಾಗಿ ಆಗುತ್ತೆ ಅಂದರೆ ಈ ರೀತಿ ಕೂಡ ನೀವು ಇಟ್ಕೊಂಡು ಮಾಡ್ಬೋದು. ಕಣ್ಣೊಳಗೆ ಹಾಕದೆ ನೋಡ್ಕೋಬೇಕು ಅಷ್ಟೆ. ನೆಕ್ಸ್ಟ್ ಕಾಜಲ್ ಬಂದು ಪ್ಲಮ್ ಯೂಸ್ ಮಾಡ್ತಾ ಇದ್ದೀನಿ, ಹೇಳಿಲ್ಲ. ಒಳ್ಳೆ ಪಿಗ್ಮೆಂಟ್ ಇದೆ, ಝೆಡ್ ಬ್ಲ್ಯಾಕ್. ಇದು ತುಂಬ ನೋಡಿ ಎಷ್ಟು ಡಾರ್ಕಾಗಿ ಕಾಣುತ್ತೆ. ಇಷ್ಟು ಮೆಬ್ಲಿನಿಂದ ಇದು ಡೈಲಿ ಯೂಸ್ಗೆ ಓಕೆನೆ. ಹೈಪರ್ ಕರ್ಲ್ ತೊಗೊಂಡಿದ್ದೀನಿ. ನೀವು ಐಲ್ಯಾಶಸ್ ಮೇಲೆ ಅಪ್ಲೈ ಮಾಡಬೇಕಾದ್ರೆ ಹಿಂಗೆ ಬಗ್ಬಿಡಿ, ಆವಾಗ ಈಸಿ ಅನಿಸುತ್ತೆ. ಕೆಳಗಡೆ ಹಾಕಬೇಕಾದ್ರೆ ಡೌನ್ ಮಾಡಿ ಅಪ್ಲಿಕೇಶನ್ ಮಾಡಬೇಕು. ಯೂಶ್ವಲಿ ನಾನು ಕೆಳಗಡೆ ಅಪ್ಲಿಕೇಶನ್ ಹಾಕಲ್ಲ, ಬಟ್ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಲಾಸ್ಟ್ ಲಿಪ್ಸ್ಟಿಕ್. ಸೊ ಫೇಸಸ್ ಕೆನಡಾಯಿಂದ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇದೊಂದು ಮ್ಯಾಟ್ ಲಿಪ್ಸ್ಟಿಕ್ಕು ಮತ್ತು ಲಾಂಗ್ ಲಾಸ್ಟಿಂಗು ಇರುತ್ತೆ. ನಿಮಗೆ ಲಾಂಗ್ ಲಾಸ್ಟಿಂಗ್ ಅಂದರೆ ನಿಮಗೆ ಕಾಫಿ ಊಟ ಎಲ್ಲ ಮಾಡಿದ್ರೆ ಸ್ವಲ್ಪ ಶೇಡ್ ಆಗುತ್ತೆ, ಇನ್ನೊಂದು ಕೋಟ್ ನೀವು ಹಾಕೋಬೇಕು. ಆಫೀಸ್ಗೆಲ್ಲ ಹೋಗ್ತಿದ್ರಂದರೆ ಇನ್ನೊಂದು ಕೋಟ್ ನೀವು ಅಪ್ಲಿಕೇಶನ್ ಮಾಡಿಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಚೆನ್ನಾಗಿರುತ್ತೆ. ಲಾಂಗ್ ಲಾಸ್ಟಿಂಗ್ ಅಂತೀವಿ, ಬಟ್ ಊಟ ಮಾಡಬೇಕಾದ್ರೆ ಕಾಫಿ ಕುಡಿಬೇಕಾದ್ರೆ ಆಗೆಲ್ಲ ಸ್ವಲ್ಪ ಶೇಡ್ಸ್ ಆಗ್ತಾ ಇರುತ್ತೆ. ಸ್ವಲ್ಪ ಆವಾಗವಾಗ ನಾವು ಸ್ವಲ್ಪ ತಿನ್ಕೊಂಡು ಬಿಡ್ತೀವಿ. ಬಟ್ ಇದು ಮ್ಯಾಟ್ ಫಿನಿಶ್ ಆಗಿದ್ದರಿಂದ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇದೆ. ಮಿನಿಮಮ್ ನಿಮಗೆ 4 to 5 hours ಲಾಂಗ್ ಲಾಸ್ಟಿಂಗ್ ಇದೆ. ಚೆನ್ನಾಗಿ ಡ್ರೈ ಆಗುತ್ತೆ, ತುಂಬ ಡ್ರೈಯೂ ಅನಿಸಲ್ಲ. ಈ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಸೊ ಶೇಡ್ ನಿಮಗೆ ಬೇಕಾಗಿರೋ ಥರ ಶೇಡ್ಸ್ ಇದೆ. ಈ ಶೇಡ್ ತುಂಬಾ ಚೆನ್ನಾಗಿದೆ. ಇದು ಬಂದು ಆಫೀಸ್ ಯೂಸ್ಗೆ ಒಂದು ಒಳ್ಳೆ ಶೇಡು. ಫೇಸಸ್ ಕೆನಡಾ ಕಂಫಿ ಮ್ಯಾಟ್ ಕಲರ್. ನನಗೇನು ಇಲ್ಲಿ ಇಲ್ಲ, ಬಟ್ ಈ ರೀತಿ ಕಲರ್ ಇದು. ಸೊ ಬೇರೆ ಯಾವುದು ನನಗಿದಿಲ್ಲ, ಬಟ್ ಇದು ತುಂಬಾ ಚೆನ್ನಾಗಿದೆ. ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಈ ಲಿಪ್ಸ್ಟಿಕ್ ಮಾತ್ರ. ಸೊ ನೆಕ್ಸ್ಟು ಒಂದು ಹೇರ್ ಸ್ಟೈಲ್ ಮಾಡಿಬಿಟ್ಟು ಒಂದು ಬಿಂದಿ ಇಟ್ಬಿಟ್ರೆ
ನನ್ನ ಮೇಕಪ್ ಮುಗಿಯುತ್ತೆ. ಸೊ ಇದೇ ಮೇಕಪ್ಪಲ್ಲೇ ನಾನು ಇವತ್ತು ಶೂಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ರೆಡಿ ಎಲ್ಲ ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಔಟ್ಫಿಟ್ ಹೇಗಿದೆ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಸ್ಟಿಕ್ಕರ್ ಏನಾದರೂ ಲಾಂಗ್ ಲಾಸ್ಟಿಂಗ್ ಬೇಕು ಅಂದರೆ, ಇವಾಗ ಯಾರೂ ಸ್ಟಿಕ್ಕರ್ ಇಡಲ್ಲ, ಬಟ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣ್ತೀರಾ, ಟ್ರೈ ಮಾಡಿ. ಬಟ್ ಇಡಬೇಕಂತ ಅನಿಸಿ ನಿಮಗೆ ಬೇಗ ಹೋಗ್ತಾ ಇದೆ ಸ್ಟಿಕ್ಕರ್, ಅಥವಾ ಸ್ಟಿಕ್ಕರ್ ಬಿದ್ದೋಗ್ತಾ ಇದೆ, ಬಿಸಿಲಿಗೆ ಏನಾದರೂ ಆಗ್ತಿದೆ ಅಂದರೆ ಈ ಲ್ಯಾಕ್ಮಿದು ಐಲೈನರ್ ಇದೆಯಲ್ವ, ಅದನ್ನೇ ನೀವು ಯೂಸ್ ಮಾಡ್ಕೊಂಡು ಸ್ಟಿಕ್ಕರಾಗಿ ಯೂಸ್ ಮಾಡಿ. ಸೊ ಇದನ್ನು ನೀವು ಇದರಲ್ಲಿ ಯೂಸ್ ಮಾಡ್ಕೋಬೇಡಿ. ಸೊ ಹಳೇದು ನಂದೊಂದು ಬ್ರಷ್ ಇದು. ಸೊ ಇದ್ರ ಸ್ವಲ್ಪ ಸಣ್ಣ ಇದೆ, ಇದು ಸ್ವಲ್ಪ ನಿಮಗೆ ಶಾರ್ಪ್ ಆಗಿರುತ್ತೆ. ಇದರಲ್ಲಿ ಇಟ್ಟರೆ ನಿಮಗೆ ನೀಟಾಗಿ ಆ ಫಿನಿಶ್ ಬರಲ್ಲ. ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಇದರಲ್ಲಿ ತಗೊಳ್ತೀನಿ. ನಿಮಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಅನಿಸಿದ್ರೆ ಈ ಸ್ಟಿಕ್ಕರ್ ಯೂಸ್ ಮಾಡಿ. ಟ್ರಸ್ಟ್ ಮಿ ಗೈಸ್, ಎಷ್ಟು ಚೆನ್ನಾಗಿ ಇದು ಇರುತ್ತೆ ಅಂದರೆ ತುಂಬ ಒಂದು 9 to 6 ನಿಮಗೆ ಹಾಗೇ ಇರುತ್ತೆ. ತುಂಬ ನಾನು ಟ್ರೈ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಸ್ಟಿಕ್ಕರ್ ಇಟ್ಟಿದ ತಕ್ಷಣವೇ ಲುಕ್ಕೇ ಒಂಥರ ಚೇಂಜ್ ಆಯಿತು. ಸೊ ಓಕೆ, ನಾನು ನೆಕ್ಸ್ಟ್ ರೆಡಿಯೆಲ್ಲ ಆಗಿಬಿಟ್ಟು ಬಂದು ನಿಮ್ಮ ಹತ್ರ ಹೇಗೆ ಬಂತು ಅನ್ನೋದನ್ನು ಶೇರ್ ಮಾಡ್ತೀನಿ. ಬಾಯ್. ಸೊ ಫೈನಲ್ ಔಟ್ಫಿಟ್ ಇದೆ. ಯಾವ ರೀತಿ ಬಂತು ಮೇಕಪ್ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಸೊ ಇದರಲ್ಲಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.